ಗುರುಜಿ 2025 ಮುಗಿಸಿ 2026ಗೆ ಹಾಯ್ ಹೇಳುವಂತಹ ಸಮಯಗಳು ಇನ್ನೇನು ಬರ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ. 2026 ಹೇಗಿರುತ್ತೆ, ನಮ್ಮ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ ಒಳಿತನ್ನ ತಂದು ಕೊಡುತ್ತೆ ಈ 2026 ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗೋದಾದ್ರೆ? ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ಹಾಗೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರಿಗೆ, ವಿದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವ ಕುಲಕ್ಕೆ ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ಕ್ಯಾಲೆಂಡರ್ ವರ್ಷ. ನಮ್ಮ ಶಾಸ್ತ್ರದಲ್ಲಿ ಉಗಾದಿ ಹೊಸ ವರ್ಷ ಅಂತ ಎಲ್ಲರಿಗೂ ತಿಳಿದಿದೆ. ಅದ್ರ ಬಗ್ಗೆ ನಾವೇನು ಮತ್ತೆ ಎಲ್ಲರೂ ಹೇಳ್ತಾರೆ, ನಾವು ಹೇಳಿದ್ರೆ ಅದೇನು ಚೆನ್ನಾಗಿರಲ್ಲ. ಎಲ್ಲ ಹೇಗೆ ಜನರು ಯಾವ ಕಡೆ ಹೋಗ್ತಾ ಇದ್ದಾರೆ, ನಾವು ಆ ಕಡೆನೇ ಹೋಗಿ ಸಂಭ್ರಮಾಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು. 2026 ನಿಮಗೆ ಹೊಸತನವನ್ನು ಕೊಡಲಿ, ಹೊಸ ಕ್ಯಾಲೆಂಡರು, ಹೊಸ ಸಂಖ್ಯೆಗಳು ಬದಲಾಗಿ ಹೊಸ ಜೀವನವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆದರೂ ಕೂಡ ದೇಶದ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ವರ್ಷದ ಭವಿಷ್ಯವನ್ನು ನೋಡೋಣ ಹೇಗಿದೆ ಅಂತ. ಇದಕ್ಕೆ ಮೂಲಾಂಕ 1/1/2026 ಮಧ್ಯರಾತ್ರಿ 12:01 ನಾವು ಆ ಲಗ್ನವನ್ನು ಮಾಡಿ ವರ್ಷದಲ್ಲಿ ಹೇಗಿರುತ್ತೆ, ದೇಶದಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥದ್ದು ನೋಡೋಣ. ಈ ವಿಚಾರದಲ್ಲಿ ಲಗ್ನ ಯಾವ್ದು ಬಂದಿದೆ ಅಂದರೆ ಆ ಸಮಯಕ್ಕೆ ಕನ್ಯಾ ಲಗ್ನ ಉತ್ಪತ್ತಿಯಾಗಿದೆ. ಕನ್ಯಾ ಲಗ್ನನೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಲ್ಲಿಂದ ನೋಡಬೇಕು. ಭಾರತದ ಲಗ್ನ ವೃಷಭ ಲಗ್ನ, ತಾತ್ಕಾಲಿಕ ಲಗ್ನ ಕನ್ಯಾ ಲಗ್ನ. ಅಲ್ಲಿಂದ ನಾವು ನೋಡಿದ್ರೆ 1-5 ಪಂಚಮದಲ್ಲಿ ಬಂದಿದೆ. ಅಂದರೆ ಭಾರತದ ಲಗ್ನಕ್ಕೂ ತಾತ್ಕಾಲಿಕ ವರ್ಷ ಲಗ್ನಕ್ಕೂ ತಜಿಕ ಲಗ್ನ ಅಂತಲೂ ಕರಿತೀವಿ. ಇಲ್ಲಿ ತಜಿಕ ಶಾಸ್ತ್ರದಲ್ಲೂ ನಾವು ನೋಡ್ತಕ್ಕಂಥದ್ದು ನಾವಿಲ್ಲಿ ಕಂಡುಬರುತ್ತೆ. ಇಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ 4ನೇ ಮನೆಗೆ ಹೋಗಿರೋದ್ರಿಂದ 4 ಅಂತಂದಾಗ ದೇಶದಲ್ಲಿರ್ತಕ್ಕಂಥ ವಿಚಾರಗಳು ಮನುಷ್ಯರಲ್ಲಿ ಹೆಚ್ಚು ಡಿಸ್ಕಷನ್ಗೆ ಬರುತ್ತೆ. ಲಗ್ನಾಧಿಪತಿ, ಲಗ್ನ ಅಂದರೆ ಎಂಟೈರ್ ನೇಷನ್ ಅಂತ ನಾವು ತಗೊಳ್ತೀವಿ, ಅಖಂಡ ಭಾರತ ಅಂತ ತಗೊಳ್ತೀವಿ, ಎಂಟೈರ್ ನಮ್ಮ ನ್ಯಾಷನಲಿಸಮ್ ಅಂತ ತಗೊಳ್ತೀವಿ. ಆ ಲಗ್ನಾಧಿಪತಿಯಾಗಿರ್ತಕ್ಕಂಥವನು 4ನೇ ಮನೆ ಗುರುವಿನ ಮನೆಗೆ ಹೋಗಿರ್ತಕ್ಕಂಥದ್ದು. ಹಾಗೆ ಈ 4ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 10ನೇ ಮನೆಗೆ ಹೋಗಿದ್ದಾನೆ. ಎಲ್ಲಿ? ವೃತ್ತಿಯ ಸ್ಥಾನ ಅಂತ ಹೋಗಿದೆ. ಈ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಮೊದಲು ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ 4ನೇ ಮನೆಗೆ ಹೋಗಿ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಅಧಿಕವಾಗಿರ್ತಕ್ಕಂಥ ಲಾಭ ಹಾಗೆ ಅಧಿಕವಾಗಿರ್ತಕ್ಕಂಥ ನಷ್ಟ. ಯಾಕೆಂದರೆ ಇಲ್ಲಿ ಯಾಕೆ ನಾವು ನಷ್ಟವನ್ನು ನೋಡ್ತೀವಿ ಅಂತಂದರೆ 12ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 4ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ದೇಶದಲ್ಲಿ ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗಿ ಬೆಳೆದರೂ ಕೂಡ ಕೆಲವರಿಗೆ ಅದರಿಂದ ಉತ್ತಮವಾಗಿರ್ತಕ್ಕಂಥ ಲಾಭ, ಹಾಗೆ ಕೆಲವರಿಗೆ ಅದಕ್ಕೆ ಸಮಸ್ಯೆ ಆಗಿರ್ತಕ್ಕಂಥ ಒಂದು ನಷ್ಟ ಉಂಟಾಗ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ವಿಚಾರ ಬಹಳಷ್ಟು ಬರ್ತಕ್ಕಂಥದ್ದು. ಹಾಗೆ ಲಗ್ನಾಧಿಪತಿ ಬುಧ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಯುವಕರ ರೀತಿ ವರ್ತಿಸ್ತಾರೆ. ಯುವಕರ ರೀತಿ, ವಯಸ್ಸಾದವರು ಅಷ್ಟೇ, ಕಾಯಿಲೆಯವರು ಅಷ್ಟೇ. ನಾವು ಕೆಲವೆಲ್ಲ ನೋಡ್ತಾ ಇರ್ತೀವಿ ಈ ರೀಲ್ಸಲ್ಲೆಲ್ಲ. ಆ ರೀಲ್ಸಲ್ಲಿ ಏನು ತೋರಿಸ್ತಾರೆ ಅಂತಂದರೆ ಸಾಮಾನ್ಯವಾಗಿ ಈ ಹಾಸ್ಪಿಟ್ಲು ಎಲ್ಲ ಇದಾಕೊಂಡಿರ್ತಾರೆ, ಡ್ರಿಪ್ಸಲ್ಲೂ ಡ್ಯಾನ್ಸ್ ಹೊಡಿತಾ ಇರ್ತಾರೆ. ಸೊ ಆ ರೀತಿಯಾಗಿರ್ತಕ್ಕಂಥ ಯೌವನ 4ನೇ ಮನೆ ತೋರಿಸುತ್ತೆ, ಲಗ್ನಾಧಿಪತಿ ಆಗಿರ್ತಕ್ಕಂಥ ಕನ್ಯಾ ರಾಶಿಯಾಗಿರ್ತಕ್ಕಂಥದ್ದು. ಹಾಗೆ ಈ ಜಾತಕ ಪೂರ್ತಿಯಾಗಿ ಹೇಳೋಕ್ಕೆ ಒಂದು 20 ನಿಮಿಷ ಬೇಕು. ಓಕೆ, ಯಾಕಂದರೆ ದೇಶದ ಭವಿಷ್ಯ ಅಲ್ವ ನಾವು ಹೇಳ್ತಾ ಇರೋದು. ಇವತ್ತು ಬರೀ ಒಂದು ಹೇಳ್ಬಿಟ್ಟು ಮುಗಿಸ್ಬಿಡೋಣ. ಎರಡನೇದು ಆರ್ಥಿಕ ಪರಿಸ್ಥಿತಿ ನೋಡೋಣ ಹೇಗಿದೆ ಅಂತ. 2ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಮತ್ತೆ 4ನೇ ಮನೆ ಇರೋದ್ರಿಂದ ಇಲ್ಲಿ 4 ಹೆಚ್ಚಾಗಿರೋದ್ರಿಂದ ವಾಹನದಿಂದ ಲಾಭ. ಯಾರ್ಯಾರು ವಾಹನ ಕಂಪನಿ ಇರುತ್ತೋ ಅವರಿಗೆ 2026 ಬಂಪರ್. ಹೆಚ್ಚಿನ ಲಾಭಾಂಶ ವಾಹನ ಕಂಪನಿಯವರಿಗೆ ಆಗುತ್ತೆ. ಯಾರು ಸ್ಕೂಟರ್ ಮ್ಯಾನುಫ್ಯಾಕ್ಚರು, ಕಾರ್ ಮ್ಯಾನುಫ್ಯಾಕ್ಚರು, ಬೈಕ್ ಮ್ಯಾನುಫ್ಯಾಕ್ಚರು, ಸೈಕಲ್ ಮ್ಯಾನುಫ್ಯಾಕ್ಚರು, ಯಾವ್ಯಾವುದು ಶುಕ್ರನ ವಿಚಾರ. ಹಾಗೆ
ಈ ಒಂದು ಡೊಮೆಸ್ಟಿಕ್ ಅಪ್ಲಯನ್ಸಸ್ ಅಂತ ನಾವು ಕರಿತೀವಿ. ಅಂದರೆ ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಇದು ಕೂಡ 2026ರಲ್ಲಿ ಭರ್ಜರಿ ಸೇಲ್ಸ್ ಅಂತ ನಾವು ಹೇಳ್ತೀವಿ. ಏಕೆಂದರೆ ಸೆಕೆಂಡ್ ಲಾರ್ಡ್ ಆಫ್ ದಿ ವೆಲ್ತ್ ಗೋಯಿಂಗ್ ಟು ದಿ ಫೋರ್ತ್ ಹೌಸ್ ಆಫ್ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಅಂತ ನಾವು ಕರಿತೀವಿ. ಈ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಅಂತ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಎ ಸಿ, ಫ್ರಿಜ್ಜು, ಪೀಠೋಪಕರಣಗಳು ಎಲ್ಲವೂ ಕೂಡ ಅಧಿಕವಾಗಿ ಸೇಲಾಗಿ ಜನರ ಮನೆ ಸೇರುತ್ತೆ. ಹೆಚ್ಚಾಗಿ 2026 ಹೆಚ್ಚಿನ ಪದಾರ್ಥಗಳು ಮನೆ ಸೇರ್ತಕ್ಕಂಥದ್ದು, ಎಸ್ಪೆಷಲಿ ಪೀಠೋಪಕರಣ, ಗ್ರೈಂಡ್ರು, ಅದು ಮಿಕ್ಸಿ ಗಿಕ್ಸಿ ಏನೋ ಗೀಸರ್ ಏನೋ ಹೇಳ್ತಿರಲ್ಲ, ಅದೆಲ್ಲ ಬರ್ತಕ್ಕಂಥದ್ದು.